ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ತುಮಕೂರು ಜಿಲ್ಲೆಯ ಎಲ್ಲಾ ಮಾದಿಗ ಸಮುದಾಯದ ಜನರು ತಮ್ಮ ಜಾತಿ ಉಪಜಾತಿ ಕಾಲಂನಲ್ಲಿ ಜಾತಿ ಪಟ್ಟಿಯಲ್ಲಿರುವ ಕ್ರಮ ಸಂಖ್ಯೆ 61 ಮಾದಿಗ ಎಂದು ನಮೂದಿಸುವಂತೆ ಆದಿಜಾಂಬವ ಶಕ್ತಿ ಸೇನೆ ಗ್ರಾಮೀಣಾಭಿವೃದ್ಧಿ ಸಂಘದ ಕಾರ್ಯಾಧ್ಯಕ್ಷ ಅರಳೂರು ಪ್ರಕಾಶ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಆದಿಜಾಂಬವ ಶಕ್ತಿ ಸೇನೆ ಗ್ರಾಮೀಣಾಭಿವೃದ್ಧಿ ಸಂಘದ ಕಾರ್ಯಾಧ್ಯಕ್ಷ ಅರಳೂರು ಪ್ರಕಾಶ್, ವಾಸ್ತವಿಕ ದತ್ತಾಂಶ ಸಂಗ್ರಹ ಸಮೀಕ್ಷೆಯ ವೇಳೆ ಮಾದಿಗಕ್ಕೆ ಸಮುದಾಯದ ಜನರು ಜಾತಿ ಸೂಚಕವಿಲ್ಲದೆ AKADAA ಎಂದು ಬರೆಸದೆ ಮಾದಿಗ ಎಂದು ಬರೆಸುವ ಮೂಲಕ ಇದುವರೆಗೂ ಗೊಂದಲ ಮತ್ತು ಅನ್ಯಾಯಕ್ಕೆ ತೆರೆ ಎಳೆಯಬೇಕೆಂದರು. ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ನ ಷರತ್ತಿನಂತೆ ವಾಸ್ತವಿಕ ದತ್ತಾಂಶ ಸಂಗ್ರಹಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ವತಿಯಿಂದ ಸಮೀಕ್ಷೆ ಆರಂಭವಾಗಿದೆ. ಮಾದಿಗ ಸಮುದಾಯದ ಜನರು ತಮ್ಮ ಜಾತಿ ಮತ್ತು ಉಪಜಾತಿ ಕಾಲಂನಲ್ಲಿ ಮಾದಿಗ ಎಂದು ಬರೆಸಬೇಕು. ಯಾರೂ ಸಹ ಸಮೀಕ್ಷೆಯಿಂದ ಹೊರಗೆ ಉಳಿಯದಂತೆ ಆಯಾ ಗ್ರಾಮದಲ್ಲಿರುವ ಯುವ ಜನರು ಕೆಲಸ ಮಾಡಬೇಕು ಅಂತ ತಿಳಿಸಿದ್ರು. ಈ ವೇಳೆಯಲ್ಲಿ ಆದಿಜಾಂಬವ ಶಕ್ತಿ ಸೇನೆ ಗ್ರಾಮೀಣಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಅರಳೂರು ಪ್ರಕಾಶ್, ಆದಿಜಾಂಬವ ಶಕ್ತಿ ಸೇನೆ ಗ್ರಾಮೀಣಾಭಿವೃದ್ಧಿ ಸಂಘದ ಸಂಘಟನಾ ಕಾರ್ಯದರ್ಶಿ SH ಮಂಜುನಾಥ್ ಸಹ ಉಪಸ್ಥಿತರಿದ್ದರು. ನನ್ನ ಅಭಿಪ್ರಾಯ, ಸರ್ಕಾರದ ಒಂದು ಸುತ್ತೋಲೆ ಏನಷ್ಟಾಗಿ ತಿಳಿದಿಲ್ಲ. ನನ್ನ ಅಭಿಪ್ರಾಯ, ತನ್ನ ಗಂಡ ಯಾವ ಜಾತಿನಲ್ಲಿದ್ದಾನೆ, ಯಾವುದೇ ಹೆಣ್ಮಗಳಾಗಿರ್ಬೋದು, ಆ ಜಾತಿಗೆ ಸೀಮಿತ ಆಗಿರೋಕ್ಕೆ ಅವಕಾಶ ಸಿಕ್ಕಿದ್ರೆ ಮಾದಿಗ ಅಂತ ಬರೆಸಿ ಅನ್ನೋ ಅಭಿಪ್ರಾಯ ನಂದು. ಅದೇ ರೀತಿ ತನ್ನ ತಂದೆ ಯಾವ ಜನಾಂಗದಲ್ಲಿ ಇರ್ತಾರೆ, ಯಾವ ಜಾತಿನಲ್ಲಿರ್ತಾರೆ, ಅದನ್ನು ಸೇರಿಸಿ ಅದನ್ನು ನಮ್ಮ ಅನುಕೂಲ ಪಡ್ಕೊಬೋದು ಅನ್ನೋ ಅಭಿಪ್ರಾಯ ನಂದು. ಮತ್ತು ಏನು ಕನ್ವರ್ಟ್ ಆಗಿದ್ದಾರೆ ಇವತ್ತು ದಿನ ಕ್ರಿಶ್ಚಿಯನ್ಗಾಗಿರ್ಬೋದು, ಯಾವ ಒಂದು ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ, ಅವರು ಧರ್ಮದಲ್ಲಿ ಯಾವುದೇ ರೀತಿ ಭೇದ ಇಲ್ಲ. ಆದರೆ ಜಾತಿನಲ್ಲಿ ಮಾದಿಗ ಎಂಬ ಹೆಸರನ್ನು ನಮೂದಿಸಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಆಗಿದ್ದರೂ ಕನ್ವರ್ಟ್ ಆಗಿದ್ದರೂ ತೊಂದರೆ ಏನಿಲ್ಲ ನಮಗೆ. ಆದರೆ ಜಾತಿ ಅಂತ ಬಂದಾಗ ಮಾದಿಗ ಜಾತಿ ಎಂಬ ಒಂದು ಹೆಸರನ್ನು ತಾವು ಸೇರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ರಾಮನಗರ ಜಿಲ್ಲೆಗೆ ರಸ್ತೆ ಚರಂಡಿ ಮೂಲಭೂತ ಸೌಕರ್ಯಗಳಿಗೆ 6 ಕೋಟಿ ರೂಪಾಯಿ ಅನುದಾನಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಚಾಲನೆ ನೀಡಿದ್ದಾರೆ. ರಾಮನಗರ ಜಿಲ್ಲೆ ಆರೋಹಳ್ಳಿ ತಾಲೂಕಿನ ಚೀಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕೇಂದ್ರಗಳು ಹಾಗೂ ಕಾಂಕ್ರೀಟ್ ರಸ್ತೆಗಳು ಚರಂಡಿ ಕಾಮಗಾರಿಗಳಿಗೆ ಶಾಸಕ ಇಕ್ಬಾಲ್ ಹುಸೇನ್ ಚಾಲನೆ ನೀಡಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ವಿಶೇಷ ಅನುದಾನ ಘೋಷಣೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕಾಂಗ್ರೆಸ್ ಸರ್ಕಾರವು ಚಾಲನೆಗೆ ಬಂದು 2 ವರ್ಷ ಕಳೆದಿದೆ. ಆರೋಹಳ್ಳಿ ತಾಲೂಕಿನ ಎಲ್ಲ ಪಂಚಾಯಿತಿಗಳಲ್ಲಿಯೂ ಅಭಿವೃದ್ಧಿ ಕೆಲಸಗಳು ಆಗಿದೆ. ಹಾಗಾಗಿ ತಾಲೂಕಿನ ಎಲ್ಲ ಪಂಚಾಯಿತಿ ಸುಮಾರು 6 ಕೋಟಿ ಅನುದಾನ ವಿಶೇಷ ಅನುದಾನ ನೀಡಿರುವ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಎಂದು ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದರು. ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾನು ಮತ್ತು ನಮ್ಮ ಅಧಿಕಾರಿಗಳನ್ನೆಲ್ಲರೂ ಸೇರಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸುಮಾರು 6 ಕೋಟಿ ರೂಪಾಯಿಯ ಕೆಲಸಕ್ಕೆ ಇವತ್ತು ಚಾಲನೆಯನ್ನು ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 20 ಕೋಟಿ ವಿಶೇಷ ಅನುದಾನ ಕೊಟ್ಟಿದ್ದು, 20 ಪಂಚಾಯತ್ನಲ್ಲಿ ಇದೊಂದು ಪಂಚಾಯತಿ, ಇಲ್ಲಿ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. DK ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು. ತುಮಕೂರು ಜಿಲ್ಲೆಯ ಅಭಿವೃದ್ಧಿಗಾಗಿ ನಮ್ಮ ಕನಸು ನಮ್ಮ ತುಮಕೂರು ಎಂಬ ಶಿರೋನಾಮದಡಿಯಲ್ಲಿ ಸಮಾಜದ ಹಿತ ಬಯಸುವ ಸಹೃದಯರೆಲ್ಲರೂ ಸೇರಿ ಸಶಕ್ತ ಸಮಾಜ ಕಟ್ಟುವ ಉದ್ದೇಶದಿಂದ ಶೃಂಗಸಭೆಯನ್ನು ಆಯೋಜಿಸಿದ್ರು. ಸಮಗ್ರ ತುಮಕೂರು ಜಿಲ್ಲೆಯ ಅಭಿವೃದ್ಧಿಗಾಗಿ ನಮ್ಮ ಕನಸು ನಮ್ಮ ತುಮಕೂರು ಎಂಬ ಶೀರ್ಷಿಕೆಯಡಿಯಲ್ಲಿ ಸಮಾಜ ಹಿತ ಬಯಸುವ ಎಲ್ಲಾ ಸಹೃದಯರೆಲ್ಲರೂ ಒಂದೆಡೆ ಸೇರಿ ಶೃಂಗಸಭೆಯನ್ನು ತುಮಕೂರು ವಿಶ್ವವಿದ್ಯಾಲಯದ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಶೃಂಗಸಭೆಯ ನಮ್ಮ ಕನಸು ನಮ್ಮ ತುಮಕೂರು ಭಿತ್ತಿಪತ್ರವನ್ನ ವಿವಿ ಕುಲಸಚಿವೆ ನಾಹಿದಾ ಜಂಜಂ ಹಾಗೂ ಮುರಳೀಧರ ಹಾಲಪ್ಪ ಬಿಡುಗಡೆಗೊಳಿಸಿದ್ರು. ಅವರಿಗೆ ಕೊಟ್ಟು ಎಲ್ಲರ ಸಮಕ್ಷಮದಲ್ಲಿ ಅವರಿಗೆ ಕೊಟ್ಟು ಅದನ್ನು ಫಾಲೋ ಅಪ್ ಮಾಡುವಂಥ ಗುರುತರವಾದಂಥ ಜವಾಬ್ದಾರಿ ನಮ್ಮ ತಂಡದ ಮೇಲಿದೆ ಅಂತ ಹೇಳ್ತಾ, ಪ್ರಾರಂಭಿಕವಾಗಿ ನೀವುಗಳೆಲ್ಲರೂ ನಿಮ್ಮ ಕ್ಷೇತ್ರದ ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಸ್ವಾಗತಿಸ್ತಾ ಒಂದು ಸಣ್ಣದಾದಂಥ ಒಂದು 3-4 ಉದಾಹರಣೆಗಳು ನಿಮ್ಮ ಮುಂದೆ ಬಯಸ್ತೀವಿ. ಈಗ ನಾವು ಬೆಂಗಳೂರಿಂದ ಮೈಸೂರಿಗೆ ಹೊರಟ್ರೆ ಎಕ್ಸ್ಪ್ರೆಸ್ ಹೈವೇ ಇದೆ, ಬೆಂಗಳೂರಿಂದ ಚೆನ್ನೈಗೆ ಹೊರಟ್ರೆ ಸೂಪರ್ ರೋಡ್ಗಳಿದ್ದಾವೆ, ಬೆಂಗಳೂರಿಂದ ನಾವು ಹೈದರಾಬಾದಿಗೆ ಹೊರಟ್ರೆ ಹೊಸ ಏರ್ಪೋರ್ಟ್ ರೋಡ್, ಬಳ್ಳಾರಿ ರೋಡಲ್ಲಿ ಹೊರಟ್ರೆ ಎಷ್ಟು ಚೆನ್ನಾಗಿ ಖುಷಿ ಆಗ್ತದೆ ನಮ್ಮ ರೋಡ್ಗಳು. ಅದೇ ನಾವು ಹೈಯೆಸ್ಟ್ ಟ್ರಾಫಿಕ್ ಆ 3 ರಸ್ತೆಗಳು ಕಂಪೇರ್ ಮಾಡಿದರೆ ಬೆಂಗಳೂರು ತುಮಕೂರು ಇಷ್ಟೊತ್ತ
ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಮುಂಭಾಗ ತಾಲೂಕು ಮತ್ತು ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು. ಇತ್ತೀಚೆಗೆ ಪೆಹಲ್ಗಾಮ್ನಲ್ಲಿ ಉಗ್ರರ ಹಟ್ಟಹಾಸ ಮೆರೆದಿದ್ದು ಅದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಪಾಕಿಸ್ತಾನಿಗಳು ನಮ್ಮ ಭಾರತ ಬಿಟ್ಟು ತೊಲಗಬೇಕು ಎನ್ನುವ ಸೂಚನೆಯನ್ನ ಪ್ರಧಾನಿಗಳು ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿನ ಪಾಕ್ ಪ್ರಜೆಗಳನ್ನ ಗುರುತಿಸಿ ಕಳಿಸಬೇಕೆಂದು ಬಿಜೆಪಿ ಕಾರ್ಯಕರ್ತರು ಮನವಿ ಪತ್ರ ನೀಡಿದರು. ಮಾಜಿ ಶಾಸಕ ಚಂದ್ರಣ್ಣ ಮಾತನಾಡಿ, ಉಗ್ರರ ಈ ಕೃತ್ಯವನ್ನು ಯಾವ ದೇಶವೂ ಕ್ಷಮಿಸಲ್ಲ. ಇದಕ್ಕೆ ಪಾಕಿಸ್ತಾನ ಪ್ರಚೋದನೆ ನೀಡಿರುವುದನ್ನು ಖಂಡಿಸುತ್ತಾ ಅಧಿಕಾರಿಗಳು ಪಾಕ್ ಪ್ರಜೆಗಳನ್ನು 48 ಗಂಟೆಗಳಲ್ಲಿ ಕಳಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶಗೌಡ ಮತ್ತಿತರರು ಭಾಗಿಯಾಗಿದ್ದರು. ಪ್ರಜೆಗಳನ್ನು ಇರ್ತಕ್ಕಂಥ ಯಾರೇ ಇರಲಿ ಅವರನ್ನು ಹೊರ ಕಳಿಸಬೇಕು ಅನ್ನೋದು ಇವತ್ತು ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬ ನಾಗರಿಕರಿಂದ ಒಂದು ಒತ್ತಾಯ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಹೋರಾಟವನ್ನು ನಾವು ದೇವನಹಳ್ಳಿಯಲ್ಲಿ ಇಟ್ಕೊಂಡಿದ್ವಿ. ಮತ್ತು ಇದು ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಡಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಅದು ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಕಾರ್ಯದರ್ಶಿಗಳಿದ್ದಾರೆ, ಮತ್ತು ರಾಜ್ಯ ಹಿಂದೂಗಳನ್ನು ಕೊಂದರು. ಅವರು ಮಾನವೀಯತೆಯನ್ನು ಇಟ್ಕೊಂಡು ಅದು ಹೆಣ್ಣು ಮಕ್ಕಳು ಅವ್ರ ಜೊತೆಲಿದ್ದ ಮಕ್ಕಳನ್ನು ಎದುರುಗಡೆ ಇಂತು ಅಮಾನುಷವಾಗಿ ಕೊಯ್ದಂತು. ಇದನ್ನು ಯಾವುದೇ ಪ್ರಪಂಚದಲ್ಲಿ ಯಾವುದೇ ದೇಶ ಇದನ್ನು ನಿಜವಾಗ್ಲೂ ಸಹಿತ ಸಹಿಸಿಕೊಳ್ಳಬೇಕು. ಅಂಥ ಒಂದು ಕೆಲಸವನ್ನು ಪ್ರಚೋದಿತವಾಗಿ ಇದಕ್ಕೆ ಪಾಕಿಸ್ತಾನ ಇದನ್ನು ಪ್ರಚೋದನೆ ಮಾಡಿದೆ ಅಂತೇಳಿ ಪ್ರಪಂಚದ ಎಲ್ಲ ದೇಶಗಳು ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಪಾಕಿಸ್ತಾನದ ಪ್ರಜೆಗಳನ್ನು ನಮ್ಮ ದೇಶದಲ್ಲಿ ಅವರಿಗೆ ಅವಕಾಶ ಕೊಟ್ಟಿದೆ. ಅದು ಮಾನವೀಯತೆಯಿಂದ ಅವಕಾಶ ಕೊಟ್ಟಿದೆ. ತಕ್ಷಣ ನೀವು ಬೆಳಗ್ಗೆ ಬಿಡಿ ಅಂತೇಳಿಲ್ಲ. ಅದಕ್ಕೆ ಏನಿವತ್ತು ಅವರಿಗೆ ನಿಗದಿಯನ್ನು ಮಾಡಿ ಕಳಿಸ್ಬೇಕು ಅಂತಿದ್ದಾರೆ, ಅದರಲ್ಲಿ ಅವರು ಹೋಗಬೇಕಾಗ್ತದೆ. ಅವರು ಹೋಗಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಿದೆ, ಇಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಇವರೆಲ್ಲ ಸಂಬಂಧಪಟ್ಟವರು ಅದನ್ನು ನೋಡಿ ಅವರನ್ನು ಕಳಿಸುವಂಥ ಕೆಲಸ ಅವ್ರು ಕೂಡಲೇ ಮಾಡಬೇಕು ಅಂತೇಳಿನೇ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಹಯೋಗದೊಂದಿಗೆ ಇವತ್ತು ನಾವು ಅಕ್ಷಯ್ ಬಿ, ಅಮೋಕ್ ಟಿವಿ, ದೇವನಹಳ್ಳಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಭಾರತ ಪ್ರತಿಕಾರ ತೆಗೆದುಕೊಂಡಿದೆ. ವಾಯು ದಾಳಿ ನಡೆಸುವ ಮೂಲಕ ಪಾಕಿಸ್ತಾನದಲ್ಲಿರುವ 9 ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ದಾಳಿಯಲ್ಲಿ 26 ಮಂದಿ ಪ್ರಾಣ ಕಳೆದುಕೊಂಡಿದ್ದರು. ಇದಕ್ಕೆ ಪ್ರತಿಯಾಗಿ ಭಾರತವು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದ 9 ಕಡೆಗಳಲ್ಲಿ ದಾಳಿ ನಡೆಸಿದೆ. ದಾಳಿಯಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನದ ಮೇಲೆ ಪ್ರತಿಕಾರ ತೀರಿಸಿಕೊಂಡ ಭಾರತ ಇದೀಗ ದೇಶಾದ್ಯಂತ ಭಾರತೀಯರು ಜೈ ಹಿಂದ್ ಘೋಷಣೆಯ ಮೂಲಕ ಸಂಭ್ರಮಿಸುತ್ತಿದ್ದಾರೆ. ನೆಲಮಂಗಲ ತಾಲೂಕಿನ 69 ಕೆರೆಗಳಿಗೆ ಅಂತರ್ಜಲ ಅಭಿವೃದ್ಧಿಗಾಗಿ ನೀರು ತುಂಬಿಸುವ ಯೋಜನೆಗೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ಇದರ ನಿಮಿತ್ತ ತಾಲೂಕಿನ ಕಡೆಗೌಡನಹಳ್ಳಿಯಲ್ಲಿ ವೇದಿಕೆ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದೆ. ವೃಷಭಾವತಿ ಯೋಜನೆ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ದಿನಾಂಕ 8 ಗುರುವಾರದಂದು ಆಗಮಿಸುತ್ತಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಸುಮಾರು 4 ರಿಂದ 5 ಸಾವಿರ ಜನಗಳು ಸೇರುವ ನಿರೀಕ್ಷೆ ಇದೆ. ಕಾರ್ಯಕ್ರಮಕ್ಕೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ, ಸಣ್ಣ ನೀರಾವರಿ ಖಾತೆ ಸಚಿವರಾದ ಎನ್ಎಸ್ ಬೋಸರಾಜು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನೆಲಮಂಗಲ ತಾಲೂಕಿನ ಕಣ್ಣೇಗೌಡನಹಳ್ಳಿ ಕೆರೆಯಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಲಿರುವ ಶಾಸಕರಾದ ಎನ್ ಶ್ರೀನಿವಾಸ್ ಹಾಗೂ ಡಿಕೆ ಶಿವಕುಮಾರ್ ಮತ್ತು ಸಚಿವರು ಸೇರಿ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಲಿದ್ದೇವೆ ಎಂದು ನೆಲಮಂಗಲ ಜನಪ್ರಿಯ ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದ್ದಾರೆ. ವೃಷಭಾವತಿ ಏತ ನೀರಾವರಿ ಯೋಜನೆಯ ಸುಮಾರು 69 ಕೆರೆ ತುಂಬಿಸ್ತಕ್ಕಂಥ ಯೋಜನೆಯ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರು ಮತ್ತು ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡರವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆಎಚ್ ಮುನಿಯಪ್ಪನವರು ಮತ್ತು ಸಣ್ಣ ನೀರಾವರಿ ಇಲಾಖೆ ಸಚಿವರಾದಂಥ ಬೋಸರಾಜರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಣ್ಣೇಗೌಡನಹಳ್ಳಿ ಕೆರೆಯಲ್ಲಿ ಭೂಮಿ ಪೂಜೆಯನ್ನು ಮಾಡಿ ನಂತರ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಸಾರ್ವಜನಿಕ ಬಂಧುಗಳು, ವಿಶೇಷವಾಗಿ ರೈತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಐತಿಹಾಸಿಕವಾಗಿರತಕ್ಕಂಥ ಈ ಕಾರ್ಯಕ್ರಮ, ಈ ಯೋಜನೆ ನೆಲಮಂಗಲ ತಾಲೂಕಿನ ನೀರಿನ ಬವಣೆ, ಅಂತರ್ಜಲ ಮಟ್ಟ ಕುಸಿದು ಹೋಗಿರತಕ್ಕಂಥದ್ರಿಂದ ಅಂತರ್ಜಲ ಮಟ್ಟ ವೃದ್ಧಿ ಆಗಲಿಕ್ಕೆ ಏನು ನಮ್ಮ ಸರ್ಕಾರ ಇವತ್ತು ಹಣ ಬಿಡುಗಡೆ ಮಾಡಿ ಯೋಜನೆಯನ್ನು ಚಾಲನೆ ಕೊಡಲಿಕ್ಕೆ ಸಿದ್ಧವಾಗಿದೆ. ಒಂದು ಐತಿಹಾಸಿಕ ಕ್ಷಣಕ್ಕೆ ಈ ತಾಲೂಕಿನ ಮಹಾಜನತೆ ಮತ್ತು ರೈತರು ವಿಶೇಷವಾಗಿ ಸಾಕ್ಷಿಯಾಗಬೇಕು ಅಂತಕ್ಕಂಥದ್ದು ಒಂದು ವಿನಂತಿಯನ್ನು
ನಾನು ಈ ಕ್ಷೇತ್ರದ ಸೇವಕನಾಗಿ ಮಾಡ್ತೇನೆ. ತಗ್ಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಪ್ರವಾಸದಲ್ಲಿರುವ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದ್ದು ಅಧಿಕಾರಿಗಳು ಸಾರ್ವಜನಿಕರ ಕೆಲಸವನ್ನ ಮಾಡುವುದೇ ಮರೆತಿದ್ದಾರೆ ಎಂದು ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡರು. ಇನ್ನು 40,000 ಸಂಬಳ ತೆಗೆದುಕೊಳ್ಳುವ ನಂಬಿಹಳ್ಳಿ ಪಂಚಾಯಿತಿ ಕಾರ್ಯದರ್ಶಿ ತನ್ನ ಫೋನ್ನಲ್ಲಿ ಕೆಲವೇ ದಿನಗಳಲ್ಲಿ 90,000ಕ್ಕೂ ಹೆಚ್ಚು ಹಣ ವರ್ಗಾವಣೆ ನಡೆಸಿದ್ದಾರೆ ಎಂದು ಪಂಚಾಯಿತಿ ಕಾರ್ಯದರ್ಶಿಯ ಮೊಬೈಲ್ ವಶಕ್ಕೆ ಪಡೆದು ಒಂದು ಕ್ಷಣ ಉಪ ಲೋಕಾಯುಕ್ತರು ಶಾಕ್ ಆಗಿದ್ದು ಕಾನೂನು ಬಾಹಿರವಾಗಿ ಹಣ ವರ್ಗಾವಣೆ ಆಗಿದ್ದಲ್ಲಿ ಸುಮಟೋ ಕೇಸ್ ದಾಖಲು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಆ ಜನರಿಗೆ ಏನು ಮಾಡಬೇಡಿ, 10 ಲೈಟ್ ಹಾಕಿ 3 ಲೈಟ್ ಹಾಕ್ಬಿಟ್ಟು 3 ಲೈಟ್ ತಳ್ಬಿಡೋದು, ದುಡ್ಡು ಮಾಡೋದು, ಮಣ್ಣು ಹಾಕೋದು, ಸಿಮೆಂಟ್ ಹಾಕೋದು, ಪಂಚಾಯತ್ ಮಾಡೋದು. ಅವ್ರನ್ನ ಹಾಕಿ ಪಾಪ ಎಮ್ಮೆ ಏನು ಗೊತ್ತಿಲ್ಲ. ಒಂದು ಅಪ್ಲಿಕೇಶನ್ ಹಾಕಿದ್ರೆ ಇಷ್ಟು ದಿನ ಕಂಪ್ಲೇಂಟ್ ಮಾಡ್ರೆ ತೋಟದಲ್ಲಿ ಗಾಡಿಗೆ ರೋಡ್ ಇಡಲ್ಲ ಸರ್. ತೋಟದಲ್ಲಿ ಹೋಗಕ್ಕೆ ದಾರಿ ಬಿಡಿಸಲ್ಲ. ನಮ್ಮ ತೋಟ ರೋಡ್ ಅಲ್ಲೇ ಇರುತ್ತೆ ಸರ್. ಎಲ್ಲ ಕಡೆ ಇನ್ಸ್ಪೆಕ್ಷನ್ ಮಾಡಿದ್ರೆ ಬಂದಿದೆ ಸರ್. ಮೀಟಿಂಗ್ ಮಾಡೋದು ಮಾಡಿದ್ದಾರೆ. ದೇಶ ಮೊದಲು, ದೇಶ ಸುಭಿಕ್ಷವಾಗಿ ಪ್ರಜೆಗಳಿಗೋಸ್ಕರ ದುಡಿಯುವ ಪಕ್ಷ ಭಾರತೀಯ ಜನತಾ ಪಕ್ಷ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು ಮಹಿಳೆಯರಿಗೆ ಬಸ್, ಗೃಹಲಕ್ಷ್ಮಿ ನೀಡಿ ಪುರುಷರ ಕಿಸೆಗೆ ಲೂಟಿ ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ದಲಿತ ಮುಖಂಡ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯ ಪಿಳ್ಳಪ್ಪ ಕಾಂಪ್ಲೆಕ್ಸ್ನ ಸಭಾಂಗಣದಲ್ಲಿ ಇತರೆ ಪಕ್ಷ ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಂಘಟನಾ ಪರ್ವದ ಅಂಗವಾಗಿ ಬಿಜೆಪಿಗೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಬಿಕೆ ನಾರಾಯಣಸ್ವಾಮಿ ಮತ್ತು ಅಪಾರ ಬೆಂಬಲಿಗರೊಂದಿಗೆ ಪಕ್ಷಕ್ಕೆ ಸೇರ್ಪಡೆಯಾದರು. ಬಿಜೆಪಿ ತತ್ವ ಸಿದ್ಧಾಂತ ಒಪ್ಪಿ ಸೇರ್ಪಡೆಗೊಂಡ ಬಿಕೆ ನಾರಾಯಣಸ್ವಾಮಿ ಮಾತನಾಡಿ, ಹಿಂದೂಗಳ ರಕ್ಷಣೆಗೆ ಬಿಜೆಪಿ ಅನಿವಾರ್ಯ, ಸಂಘಟನೆಗೆ ಹೆಚ್ಚು ಒತ್ತು ನೀಡುತ್ತೇವೆ, ಪಕ್ಷ ನೀಡುವ ಜವಾಬ್ದಾರಿಯನ್ನ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡಿ ಪಕ್ಷ ಬಲಪಡಿಸುವುದಾಗಿ ತಿಳಿಸಿದ್ರು. ದೇಶವನ್ನು ಸುಭದ್ರವಾಗಿಡಬೇಕು ಅನ್ನೋದೇ ಭಾರತೀಯ ಜನತಾ ಪಕ್ಷದ ಆದ್ಯ ಉದ್ದೇಶ. ಇವತ್ತು ನೀವು ನೋಡ್ತಾ ಇದ್ದೀರಿ ದೇಶದಲ್ಲಿ ಎಂತ ಪರಿಸ್ಥಿತಿ ಆಗ್ತದೆ. ರಾಮನನ್ನ ರಾಮ ಕಾಲ್ಪನಿಕ ವ್ಯಕ್ತಿ ಕಾಂಗ್ರೆಸ್ಗಳಂತೆ ಕಾಲ್ಪನಿಕ ವ್ಯಕ್ತಿ ಆಗಿದ ಮೇಲೆ ಮಹಾತ್ಮ ಗಾಂಧಿ ಅವರಿಗೆ ಏನಾದ್ರು ಹುಚ್ಚಿಡಿರುತ್ತಾ? ಹೇ ರಾಮ್ ಅಂದ್ರಲ್ಲ, ಅವರು ಕೊನೆ ಹೆಸರು ಎಳೆಯುವಂತೂ ಕೂಡ ಹೇ ರಾಮ್ ಅಂದ್ರು ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ನಾವೇನು ರಾಮನ ಭಕ್ತರಲ್ವೇ? ನಾನು ಸಿದ್ದರಾಮ, ನಾನು ರಾಮ ಸನ್ನಿಹಿತದಲ್ಲಿರುವೆ. ಗಾಂಧಿಯವರು ತೀರ್ಪಣವಾದರೂ ಕೂಡ ಹೇ ರಾಮ ಅಂತ ತೀರ್ಕೊಂಡು ಹೋಗ್ತಾರೆ. ಅಂದ್ರೆ ರಾಮ ಏನಾಯ್ತು ಅವಾಗ? ರಾಮ ಸರ್ವವ್ಯಾಪಿ. ಬಿಜೆಪಿಗೆ ಹುಡುಪಾಗಿಡ್ತಾ ಇದ್ದೀನಿ. ಜೊತೆಗೆ ಇವತ್ತು ಹಿಂದುತ್ವವನ್ನು ಕಾಪಾಡಬೇಕಾಗಿದೆ, ಈ ದೇಶವನ್ನು ಕಾಪಾಡಬೇಕಾಗಿದೆ. ಅದಕ್ಕೆ ತಕ್ಕ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಮೋದಿಜಿಯವರು. ಆ ಮೋದಿಜಿಯವರ ಕೈ ಬಲಪಡಿಸಬೇಕು ಅಂತಂದರೆ ಪ್ರತಿ ತಾಲೂಕಿನಲ್ಲಿ ನಮ್ಮದೇ ಆದಂತಹ ಶಾಸಕರನ್ನು ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಕಣ್ಮುಂದೆ ನಮ್ಮ ಚಾಲೆಂಜಸ್ ಇದೆ. ಹಾಗಾಗಿ ಸಂಘಟನೆಗೆ ನಾನು ಭಾಳಷ್ಟು ದುಡಿತೀನಿ, ನಿರಂತರವಾಗಿ ಪಕ್ಷದ ಸಂಘಟನೆ ಕೊಡ್ತೀನಿ, ಪಕ್ಷದ ಬದ್ಧತೆಗಳು ಭಾಳಷ್ಟು ಖುಷಿಯಾಗಿದೆ. ಅದಕ್ಕೋಸ್ಕರ ಪಕ್ಷಕ್ಕೆ ನಾನು ಸೇರ್ಪಡೆಯಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ವರಿಷ್ಠರು ಏನು ಹೇಳ್ತಾರೋ ಈ ಪಕ್ಷದ ವಿಚಾರವಾಗಿ ಆ ಕೆಲಸಗಳನ್ನು ನಾನು ಮಾಡಿಕೊಂಡು ಸಂಘಟನೆಯಲ್ಲಿ ಇರುತ್ತೇನೆ. ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಮಂಡಲದ ಅಧ್ಯಕ್ಷ ಅಂಬರೀಶ ಗೌಡ, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮತ್ತಿತರರು ಭಾಗಿಯಾಗಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಸಹಕಾರಿ ಸಚಿವ ಕೆಎನ್ ರಾಜಣ್ಣನವರ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ತುಮಕೂರಿನ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಗೆಳೆಯರ ಬಳಗದ ಗೋವಿಂದರಾಜು, ಇದೇ ತಿಂಗಳು ದಿನಾಂಕ 13ರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಶಿಸ್ತಿನಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಶ್ರಮಿಸಬೇಕು. ಜೊತೆಗೆ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರುತ್ತಿದ್ದು, ರಾಜಣ್ಣನವರ ಹುಟ್ಟುಹಬ್ಬವನ್ನು ಎಲ್ಲರೂ ಒಟ್ಟಾಗಿ ಸಂಭ್ರಮಿಸೋಣ ಎಂದು ತಿಳಿಸಿದರು. ನಿಮ್ಮ ಕೆಪಾಸಿಟಿ ನನಗೆ ಗೊತ್ತಿದೆ, ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ. ಒಬ್ಬರೊಬ್ಬರು ಲೀಡ್ರು 500 ಜನ ಕರ್ಸ್ಕೊಂಬರುವಂಥ ಶಕ್ತಿ ನೀವೆಲ್ಲ ಹೊಂದ್ಕೊಂಡಿದ್ದೀರ. ಹಾಗಾಗಿ ನಾನು ನಿಮಗೆಲ್ಲ ಹೇಳೋದಿಷ್ಟೇ,
ಈ ಕಾರ್ಯಕ್ರಮ ನಮ್ಮೆಲ್ಲ ನಂದೊಬ್ಬಂದೆಲ್ಲ ಜವಾಬ್ದಾರಿ, ನಿಮ್ಮದು ಜವಾಬ್ದಾರಿ ಇದೆ. ನೀವುಗಳು ಸಹ ಜವಾಬ್ದಾರಿಯನ್ನು ತಗೊಂಡು ನಾನು ಇನ್ನೂ ಒಂದು 2-3 ಮೀಟಿಂಗ್ ಮಾಡ್ತೀನಿ. 13ನೇ ತಾರೀಕು ಇರೋದ್ರಿಂದ ನಾನು ನಾಳೆಯಿಂದಲೇ ಈ ಕಾರ್ಯಕ್ರಮದ ಬಗ್ಗೆ ನಾನು ಇಕ್ಬಾಲ್ ಇರ್ಬೋದು ಹಾಗೂ ಈ ಭಾಗದ ನಮ್ಮ ತುಮಕೂರು ನಗರದ ಎಲ್ಲ ಮುಖಂಡರುಗಳು ಸೇರಿ ನಾವು ನಿಮ್ಮ ಜೊತೆಯಲ್ಲಿ ಮಾತಾಡ್ತೀವಿ. ನಿಮ್ಮ ಸಹಕಾರ, ಈ ಶಕ್ತಿ ಏನಿವತ್ತು ನಮ್ಮ ಹಿಂದುಳಿದ ವರ್ಗದ ಒಬ್ಬ ಒಳ್ಳೆ ಲೀಡ್ರನ್ನ ನಾವು 75ನೇ ವರ್ಷದ ಒಂದು ಅಮೃತ ಮಹೋತ್ಸವವನ್ನು ಅವರ ಪುಸ್ತಕ ಬಿಡುಗಡೆಗೆ ನಾವು ಜನರನ್ನ ಸೇರಿಸಿ ಇನ್ನು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ರಾಜಣ್ಣನವರ 75ನೇ ಹುಟ್ಟುಹಬ್ಬ ನಮ್ಮ ಮನೆ ಹಬ್ಬದಂತೆ. ಜೊತೆಗೆ ಲಕ್ಷಾಂತರ ಜನರಿಗೆ ದಾರಿದೀಪವಾಗಿರುವ ರಾಜಣ್ಣ ಅವರಿಗೆ ಗೌರವವನ್ನು ಸಲ್ಲಿಸೋಣ ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿಗಳು ಗೃಹ ಸಚಿವರಾದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನಾಯಕರಂಥ ಸನ್ಮಾನ್ಯ ಸಿದ್ದರಾಮಣ್ಣನವರು, KPCC ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರವರು ಮತ್ತು ಅನೇಕ ಸಚಿವದ್ವಯರು, ಶಾಸಕರು, ಮಾಜಿ ಶಾಸಕರು, ಸ್ಪರ್ಧಿತ ಅಭ್ಯರ್ಥಿಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೆಳ ಹಂತದಿಂದ ತಗೊಂಡು ಮೇಲಿನ ಹಂತದವರೆಗೂ ಕೂಡ ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆ ನಗರದಲ್ಲಿ ನಡೆಯೋದ್ರಿಂದ ನಮ್ಮ ಮೇಲೆ ಕೆಲವೊಂದು ಜವಾಬ್ದಾರಿಗಳಿದ್ದಾವೆ. ಈಗಾಗಲೇ ಅನೇಕ ಹಿರಿಯರುಗಳು ಮಾತಾಡಿದ್ದಾರೆ. ಇದನ್ನು ಒಂದು ಹಬ್ಬದ ವಾತಾವರಣದಲ್ಲಿ ಈ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕಂತ ಹೇಳಿದ್ದಾರೆ. ಆ ಹಬ್ಬಕ್ಕೆ ನಾವು ಯಾವ ರೀತಿ ನಮ್ಮ ಮನೆಗಳಲ್ಲಿ ಹಬ್ಬ ಆಚರಣೆ ಮಾಡಲು ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೇವೆ, ಅದೇ ಥರದ ವ್ಯವಸ್ಥೆಗಳನ್ನು ಮಾಡುವ ಜವಾಬ್ದಾರಿ ನಮ್ಮ ಮೇಲೆ, ಗೋವಿಂದರಾಜು ಅವರ ಮೇಲೆ, ಶಫಿ ಸಾಹೇಬ್ರವರ ಮೇಲೆ, ಚಂದ್ರಶೇಖರ್ ಗೌಡರವರ ಮೇಲೆ ಮತ್ತು ನೆರೆದಿರುವ ಎಲ್ಲ ನಾಯಕರುಗಳ ಮೇಲೆ ಇದೆ. ಕೊರಟಗೆರೆ, ತುಮಕೂರು ಗ್ರಾಮಾಂತರ ಸುಮಾರು ಕಡೆ ಪೂರ್ವಭಾವಿ ಸಭೆಗಳಾಗ್ತಾ ಇದ್ದಾವೆ. ನಗರದಲ್ಲಿ ನಾವು ಒಂದು ಮಾಡೋಣ, ರಾಜೇಂದ್ರ ಅವ್ರು ಬೇರೆ ಹೇಳ್ತಾವ್ರೆ ಅಂತ ಗೋವಿಂದರಾಜ್ ಅವ್ರು ಹೇಳಿದಾಗ ನಾನು ನೆನ್ನೆ ಹೋಗಿ KN ರಾಜಣ್ಣ ಅವ್ರು ಭೇಟಿ ಮಾಡಿದೆ. ಅದಕ್ಕೆ ಅವ್ರು ಹೇಳಿದರು, ಗೌಡ ನನ್ನ ಜನ್ಮದಿನ ಏಪ್ರಿಲ್ 13ಕ್ಕೆ ಮುಗಿದೋಯ್ತು, ಏನಕ್ಕೆ ಇದೆಲ್ಲ ಮಾಡ್ತೀರಾ ಅಂದರೆ ಕೇಳ್ತಾ ಇಲ್ಲ ಎಲ್ಲ ಅಭಿಮಾನಿಗಳು. ಒಂದು ಪುಸ್ತಕ ಬೇರೆ ಬರೆದ್ಬಿಟ್ಟವ್ರೆ. ನಮ್ಮ ಮುರಳೀಕೃಷ್ಣ ಅಂತ ಒಬ್ಬ ಕವಿ ಅವ್ರದ್ದೊಂದು ಪುಸ್ತಕ ಬರೆದಿದ್ದಾರೆ. ಇದೆಲ್ಲ ನಾನು 13ಕ್ಕೆ ತಿಂಗಳೇ ಮುಗಿದೋದ್ರು ಮತ್ತೆ ಬೇಡ ಅಂದರೂ ಬಿಡಲಿಲ್ಲಪ್ಪ, ಎಲ್ಲ ಸೇರಿ ಇಲ್ಲ ಇದಾಗಲೇಬೇಕು ಅಂತ ಒಂದು ಪ್ರಯತ್ನ ಪಟ್ಟು ಮಾಡ್ತಾವ್ರೆ. ನೀವು ಕೂಡ ಎಲ್ಲರೂ ಸಹಕಾರ ಕೊಟ್ಟು ಇದನ್ನು ಯಶಸ್ವಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನೀನು ಶ್ರಮ ಪಡಬೇಕಪ್ಪ ಅಂದರು. ಅಣ್ಣ, ಇದು ನಾವು ನಿಮ್ಮಿಂದ ಇದು ಹೇಳಿಸ್ಕೊಳ್ಳೋ ಅಂಥದ್ದೇನಲ್ಲ, ನಮ್ಮ ಕರ್ತವ್ಯ ಇದು. ಯಾಕಂದರೆ ಒಂದು ಕಾಲಘಟ್ಟದಲ್ಲಿ ಇಂಥ ಮಹಾಪುರುಷರು ಹಿಂಗಿದ್ರಂತೆ. ಈ ವೇಳೆ ಗೆಳೆಯರ ಬಳಗದ ಎನ್ ಗೋವಿಂದರಾಜು, ಇಕ್ಬಾಲ್ ಅಹಮದ್, ಶಫಿ ಅಹಮದ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ, ಮುಖಂಡ ಉಪ್ಪರಳ್ಳಿ ಸ್ವಾಮಿ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರು. ಎಸ್ ಸಚಿನ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.